ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನಿ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ನೋಡೋಣ. ಎಂಥ ಅಭಂಗವನ್ನು ಅಂದರೆ ಅವರು ಎಲ್ಲ ವಸ್ತುಸ್ಥಿತಿ ನಮ್ಮ ಸುತ್ತಮುತ್ತಲು ಇರೋ ಪರಿಸರದಿಂದ ಅನುಭವವನ್ನು ನಮಗೆ ಸಹಜವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ತಿಳಿಸ್ಕೊಡ್ತಾರೆ, ಆ ಮನಸ್ಸಿಗೆ ಬೋಧನೆ ಮಾಡ್ತಾರೆ. ಹೆಂಗಿರಬೇಕು ಬೋಧನೆ? ಸಹಜವಾಗಿರಬೇಕು. ಸಹಜ ಅಂದರೆ ಈಗ ಜ್ಞಾನೇಶ್ವರಿ ಗೀತಾ ಶ್ರೀಕೃಷ್ಣ ಪರಮಾತ್ಮ ಏನು ಬೋಧನೆ ಮಾಡಿದ್ನೋ ಅದು ಸಂಸ್ಕೃತದಲ್ಲಿತ್ತು. ಸಾಮಾನ್ಯ ಜನರಿಗೆ ತಿಳಿತಾ ಇರಲಿಲ್ಲ. ಕೇವಲ ಮುಷ್ಟಿಯಷ್ಟು ಜನಕ್ಕೆ ಯಾರು ವೇದಾಧ್ಯಯನ ಮಾಡಿದಾರೋ ಅವರಿಗೆ ಸಂಸ್ಕೃತ ತಿಳಿಯುತ್ತೆ. ಆವಾಗ ಅವರೇ ಅದನ್ನು ಅರ್ಥೈಸ್ಕೋಬೋದು. ಆದರೆ ಸಾಮಾನ್ಯ ಜನರಿಗೆ ಏನು ಮಾಡ್ಬೇಕು ಹಂಗಾರೆ? ಅದಕ್ಕೆ ಆಮೇಲೆ ಮುಂದೆ ಬರ್ತಾ ಬರ್ತಾ ಭಾಷ್ಯಕಾರರು ಬಂದದ್ದು ಸಹಜ ರೀತಿಯಲ್ಲಿ ಬರೆದು ಎಕ್ಸ್ಪ್ಲೇನ್ ಮಾಡಿದ್ರು. ಯಾಕೆ? ನಿತ್ಯವಾಗಲೂ ಎಲ್ಲರಿಗೂ ಸಂಸ್ಕೃತ ಬರೋದಿಲ್ಲ. ಮತ್ತು ಅವ್ರು ಏನು ಮಾಡಬೇಕು? ಭಗವದ್ಗೀತೆಯಲ್ಲಿ ಏನು ಬೋಧನೆ ಮಾಡ್ದ ಅಂತ ಹೆಂಗೆ ತಿಳ್ಕೊಬೇಕು? ಅದನ್ನು ಸರಳ ಭಾಷೆಯಲ್ಲಿ ಅನುವಾದ ಮಾಡಿದ್ರು. ಹಾಗೆ ಅದನ್ನು ಏನು ಮಾಡಿದ್ರು? ಕಾಲಾಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಜ್ಞಾನೇಶ್ವರ ಮಹಾರಾಜರು ಅವತಾರ ತಾಳಿ, ಸಾಕ್ಷಾತ್ ನಾರಾಯಣ ಅವತಾರ ತಾಳಿ ಜ್ಞಾನೇಶ್ವರ ಬಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಭಗವದ್ಗೀತೆಯನ್ನು ಸಂಸ್ಕೃತದಿಂದ ಪ್ರಾಕೃತ ಭಾಷೆ ಮರಾಠಿನಲ್ಲಿ ಜ್ಞಾನೇಶ್ವರಿ ಅಂತ ಬರೆದು ಎಲ್ಲರಿಗೂ, ಜನಸಾಮಾನ್ಯರಿಗೆ, ಒಬ್ಬ ಕಸ ಹೊಡೆಯೋನಿಂದ ಹಿಡಿದು ಒಬ್ಬ ಬ್ಲ್ಯಾಕ್ ಸ್ಮಿತ್ತು, ಒಬ್ಬ ನೀರು ಕುಂಬಾರ, ಒಬ್ಬ ನೀರು ಹಿಡಿಯೋನು, ಒಬ್ಬ ಸಾದಾ ಮನುಷ್ಯ ತರಕಾರಿ ಮಾರೋನಿಗೂ ಕೂಡ ಏನು ಹೇಳ್ತಿದ್ದಾರೆ ಜ್ಞಾನೇಶ್ವರಿದಲ್ಲಿ. ಅವರೆಲ್ಲ ಮಹಾರಾಷ್ಟ್ರದಲ್ಲೆಲ್ಲ ನಿತ್ಯ ಜ್ಞಾನೇಶ್ವರಿ 800 ವರ್ಷ ಆಯಿತು. ಇವತ್ತಿಗೂ ಜ್ಞಾನೇಶ್ವರಿ ನಿತ್ಯವಾಗಲೂ ಎಲ್ಲರ ಮನೆಯಲ್ಲೂ ಪಾರಾಯಣ ಮಾಡ್ತಾ ಇರ್ತಾರೆ, ಶ್ಲೋಕಗಳನ್ನು ಹೇಳ್ಕೊಡ್ತಾ ಇರ್ತಾರೆ. ಅದಕ್ಕೆ ನಮಗೆ ಹೆಂಗೆ ಎಕ್ಸಾಂಪಲ್ ಕೊಡ್ತಾರೆ ಕಿ ನಮ್ಮ ಮನಸ್ಸಿಗೆ ನಾಟಬೇಕು. ಸತ್ಪುರುಷರು, ಸಿದ್ಧರು, ಸಂತರು ಅವ್ರ ಕೆಲಸ ಏನಪ್ಪ? ಸಹಜ ನಿತ್ಯ ಜೀವನದಿಂದ ಎಕ್ಸಾಂಪಲ್ ತೊಗೊಂಡು ನಮಗೆ ಹೇಳಿದಾಗ ಹೌದಲ್ವಾ, ಓ ಅಂತ ನಾವು ಹೇಳ್ತೀವಿ. ಅವಾಗ ನಮ್ಮ ಮನಸ್ಸಿಗೆ ಅದು ನಾಟತ್ತೆ. ಏನು ಮಾಡಬೇಕು? ಆ ಮನಸ್ಸಿನ ಬೋಧನೆ, ಮನಸ್ಸಿಗೆ ಏನು ಬೋಧನೆ ಮಾಡ್ಯಾರೋ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಮನಸ್ಸಲ್ಲಿ ಪರಿವರ್ತನೆ ಆಗಬೇಕು. ಅಳವಡಿಸ್ಕೊಂಡ್ಮೇಲೆ ಏನು ಮಾಡಬೇಕು? ಅದರದಂತೆ ಕೃತಿಯಲ್ಲಿ ಅದು ಕಾಣಿಸ್ಬೇಕು ಕಿ ನಮ್ಮಲ್ಲಿ ನಿಜವಾಗಿಯೂ ಬದಲಾವಣೆ ಆಗಿದೆ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ನೋಡೋಣ ಎಲ್ಲರೂ ಸೇರಿ. सांडोनिया राजहंस कोण पुसे त्या कागास, तैसा सांडोनी ईश्वर काय मागती गौहार, सांडोनिया अमृतासी कोण मागे त्या मद्याशी, चिदंबरमणे दास तुझ वीण नसे आस. ಸಾಂಡೋನಿಯಾ ರಾಜಹಂಸ ಅಂದರೆ ರಾಜಹಂಸವನ್ನು ಬಿಟ್ಟು ಯಾರು ಕಾಗೆ ಕೇಳ್ತಾರ್ರಿ ಅಂದರೆ ಏನಪ್ಪ ಅರ್ಥ? ರಾಜಹಂಸ ಮತ್ತು ಕಾಗೆ ಗುಣಧರ್ಮವನ್ನು ನೋಡೋಣ. ರಾಜಹಂಸ ಏನಿದೆ? ಹಂಸಕ್ಕೆ ಭಗವಂತನೇ ಅವನಲ್ಲಿಟ್ಟಿರೋ, ಆ ಹಂಸದಲ್ಲಿಟ್ಟಿರೋ ಗುಣ ಅದು. ಅಂದರೆ ತಾನೇ ಬರ್ತದ ಕೊಟ್ಬಿಟ್ಟಿರೋ ಕೆಲವೊಂದು ಗುಣಗಳೆಲ್ಲರಿಗೂ ಕೊಟ್ಟಿರ್ತಾನೆ ಭಗವಂತ. ಏನು? ಹಂಸ ಕ್ಷೀರ ನ್ಯಾಯ ಅಂತೀವಿ. ಏನು? ಹಾಲು ನೀರನ್ನು ಒಟ್ಟಿಗೆ ಇಟ್ಟಾಗ ಹಂಸ ಬಂದು ಅದರಲ್ಲಿರೋ ಹಾಲನ್ನು ಮಾತ್ರ ತಗೊಂಡು ನೀರನ್ನು ಬೇರೆ ಪಡಿಸುತ್ತೆ. ಅಂದರೆ ಆ ಶಕ್ತಿಯನ್ನು ಆ ಹಂಸದಲ್ಲಿಟ್ಟಾನೆ. ಆದರೆ ಅದಕ್ಕೆ ವ್ಯಕ್ತಪಡಿಸ್ಲಿಕ್ಕೆ ಏನು ಕೊಟ್ಟಿಲ್ಲ? ಬಾಯಿ ಕೊಟ್ಟಿಲ್ಲ. ಅದನ್ನು ಯಾರಿಗೆ ಕೊಟ್ಟಿಯಾನೆ ಬಾಯಿ ವ್ಯಕ್ತಪಡಿಸೋಕ್ಕೆ? ನಮ್ಮ ಮನುಷ್ಯರಿಗೆ. ಆ ಬಾಯಿ ಏನು ವ್ಯಕ್ತಪಡಿಸ್ಲಿಕ್ಕೆ ಕೊಟ್ಟಿದ್ದಾನೋ ಅದನ್ನು ಕೇವಲ ಪರಮಾತ್ಮನ ಬಗ್ಗೆ ವ್ಯಕ್ತಪಡಿಸ್ಲಿಕ್ಕೆ ನಾವು ಬಳಸಬೇಕೇ ವಿನಃ ಅದನ್ನು ಕೆಲಸಿಲ್ಲದ ಮಾತಿಗೆ ಬಳಸಬಾರ್ದು. ಅದಕ್ಕೆ ಹೇಳ್ತಾರವರು ಕೋಣ ಪುಸೇತ್ಯ ಕಾಗಾಸ. ಕಾಗಾಸ ಅಂದರೆ ಕಾಗೆಗೆ ಯಾರು ಕೇಳ್ತಾರ್ರಿ? ಕಾಗೆ ಅಂದರೆ ಏನಪ್ಪ? ಇಲ್ಲಿ ಕಾಗೆ ಹೆಂಗಿರುತ್ತೆ? ಪರ್ಯಾವರಣನ ಸ್ವಚ್ಛ ಮಾಡುತ್ತೆ. ಹೊಲಸನ್ನೆಲ್ಲ ತಿಂದು ಮಾಂಸದೆಲ್ಲ ಬಿದ್ದು ತುಂಡುಗಳೆಲ್ಲ ತಿಂದು ಅದನ್ನು ಪರ್ಯಾವರಣ ಸ್ವಚ್ಛ ಮಾಡುತ್ತೆ. ಹಂಗನ್ಬಿಟ್ಟು ಕಾಗೆಗೆ ಯಾರು ಪಕ್ಕದಲ್ಲಿ ಕೂಡಿಸ್ಕೋತಾರೋ ಅದಕ್ಕೆ ಓಹೋ ವಾ ಅಂತ ಪೆಟ್ಟಂತ ಇಟ್ಕೋತಾರೋ? ಇಲ್ಲ. ಹಾಗೆಯೇ ತೈಸಾ ಸಾಂಡೋನಿ ಈಶ್ವರ, ರಾಜನಂಸದಂತೆ ಯಾರು ಈಶ್ವರನ್ನ ಬಿಟ್ಟು ಕಾಯ್ ಮಾಗತಿ ಗೌಹಾರ. ಗೌಹಾರ ಅಂದರೆ ಅಜ್ಞಾನಿ, ಮೂರ್ಖರು ಏನು ಕೇಳ್ತೀರಾ ಪ್ರಾಪಂಚಿಕ ವಸ್ತುಗಳನ್ನು. ಕಾಗೆ ರಾಜಹಂಸನ ಯಾತಕ್ಕೆ ಹೊಳಿಸ್ಯಾರೆ? ಭಗವಂತನಿಗೆ, ಈಶ್ವರನಿಗೆ, ಪರಬ್ರಹ್ಮನಿಗೆ, ಆತ್ಮಜ್ಞಾನಕ್ಕೆ, ಬ್ರಹ್ಮಜ್ಞಾನಕ್ಕೆ ಯಾವ ಹೆಸರಲ್ಲಿ ಹೇಳಿದ್ರೂ ಸಹ ನಾನಾ ಶಬ್ದಗಳಲ್ಲಿ ವರ್ಣನೆ ಮಾಡ್ಬೋದು. ಹಾಗೆಯೇ ಕಾಗೆ ಅಂದರೆ ಏನು? ವಸ್ತು, ವಿಷಯ, ಪ್ರಪಂಚ, ಲೋಕ, ನಮ್ಮ ಕೆಟ್ಟ ವಿಕಾರಗಳು, ಅವಗುಣಗಳು ಎಲ್ಲವೂ ಹೊಂದಿರುತ್ತ ಕಾಗೆ ಅಂತ ಹೇಳಿದಾಗ
ಏನು ಕೇಳ್ತೀರಾ? ವಿಕಾರಗಳಿರೋದಕ್ಕೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇರೋದಕ್ಕೆ ನಾವೇನು ಕೇಳ್ತೀವಿ? ಆ ವಸ್ತು ಬೇಕು, ಈ ವಸ್ತು ಬೇಕು, ಇವ್ರ ಹತ್ರ ಇದೆ ನನ್ನ ಹತ್ರ ಇಲ್ಲ, ಅವ್ರ ಹತ್ರ ನನ್ನ ಹತ್ರ ಇದ್ದಿದ್ದು ಅಯ್ಯೋ ನನಗೆ ಅವ್ರಕ್ಕಿನ್ನ ಜಾಸ್ತಿ ಬೇಕು. ಈ ಲೋಭ, ಈ ಮೋಹ, ಈ ಒಂದಿದು ಅವ್ರ ಮಗ ಫಾರಿನ್ಗೆ ಹೋದ ನಮ್ಮ ಮಗನೂ ಓಡಿಸ್ ಫಾರಿನಿಗೆ ಕಳ್ಸೋದು, ಅವನಿಗೆ ಹೋಗೋಕೆ ಇಚ್ಛೆ ಇದೆಯೋ ಇಲ್ಲೋ ಅದೇ ಗೊತ್ತಿಲ್ಲ ನಮಗೆ. ಆದರೆ ಅವ್ರು ಹೋದ್ರಲ್ವಾ, ನೀನು ಹೋಗಿ ನಡಿ. ಸೊ ಇದನ್ನು ಏನು ಕೇಳ್ತೀರಾ ನೀವು? ಹೋಗಿ ಗೌಹಾರ್ ಮೂರ್ಖರೇ ಮೂಢ್ರೆ ಮನಸ್ಸಿಗೆ ಬೋಧನೆ ಮಾಡ್ತಾರೆ. ಯಾರು ಮೂರ್ಖರಿಲ್ಲಿ? ಮನಸ್ಸು ಅಜ್ಞಾನಿ, ಅಂಧಕಾರದಲ್ಲಿ ಬಿದ್ದು ಒದ್ದಾಡ್ತಿದೆ. ಅದಕ್ಕೆ ಈ ವಿಷಯ ವಸ್ತುದಲ್ಲಿ ಏನು ಸುಖ ಅನಿಸುತ್ತೆ ಅಂದರೆ, ಆ ವಿಷಯ ವಸ್ತುವಿಂದ ಯಾವ ಸುಖನೂ ಸಿಗಲ್ಲ. ಗೊತ್ತಿದ್ರೂ ಕೂಡ ಪುನಃ ಪುನಃ ಹೋಗಿ ಹಳ್ಳಕ್ಕೆ ಬೀಳುತ್ತೆ ವಿನಃ. ನೋಡ್ರಿ, ನನ್ನ ಸೊಸೆ ಎಷ್ಟು ಚೆನ್ನಾಗಿದ್ದಾನೆ, ನಮ್ಮ ಮಗ ಎಷ್ಟು ಚೆನ್ನಾಗಿದ್ದಾನೆ, ಅವರೇ ಮಗ ಒಂದು ದಿವಸ ದೂಕ ಆಚೆ ಕಳಿಸ್ತಿರ್ತಾನೆ ನಮ್ಮನೆ. ಆದರೂ ನಮ್ಮ ಸೊಸೆ ಭಾಳ ಚೆನ್ನಾಗಿದ್ದಾಳೆ, ನಮ್ಮ ಮಗ ಭಾಳ ಚೆನ್ನಾಗಿದೆ ಅಂತ ಅವರ ನಮ್ಮನ್ನು ದೂಕಿ ಪಾಕಿ ವೃದ್ಧಾಶ್ರಮಕ್ಕೆ ಸೇರಿಸಿರ್ತಾರೆ. ಅಲ್ಲಿ ತನಕ ನಮಗೆ ಬುದ್ಧಿ ಬರೋದಿಲ್ಲ. ಅದಕ್ಕೆ ಏನು ಕೇಳ್ತೀರಾ ನೀವು? ಹೋಗಿ ಭಗವಂತನ ಹತ್ರ ಹೋಗಿ. ಸಾಕ್ಷಾತ್ ಭಗವಂತ ಬಂದರೂ ಕೂಡ ಪ್ರಹ್ಲಾದ ಧ್ರುವ ಏನು ಕೇಳಿದ್ರು? ನಿನ್ನ ನಾಮವನ್ನು ಬಿಟ್ಟು ನನಗೇನೂ ಬೇಕಾಗಿಲ್ಲ. ಧ್ಯಾನದಲ್ಲಿದ್ದಾಗ ಭಗವಂತ ಬಂದಿದ್ದಾನೆ ಅನ್ನೋದು ಗೊತ್ತಿರಲಿಲ್ಲ ಪ್ರಹ್ಲಾದನಿಗೆ. ಅಂಥ ಒಂದು ಪರಮೋಚ್ಚ ಅವಸ್ಥೆಯ ಭಕ್ತಿ ಮಾಡಿದ್ದ. ಹಾಗಂದರೆ ನಾವು ಭಾಳ ಈಸಿಲಿ ಹೇಳ್ಬಿಡ್ತೀವಿ, ನಮಗೆ ವಸ್ತುಸ್ಥಿತಿ ಗೊತ್ತಿದ್ರೂ ಕೂಡ ಓಡ್ ಹೋಗಬೇಕಾಗಿರುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಅದು ಬರೀ ಪ್ರಹ್ಲಾದನಿಗೆ ಸಾಧ್ಯ ಇತ್ತು ರೀ, ನಮ್ಮ ಕೈಲೇನೂ ಸಾಧ್ಯ ಇಲ್ಲ ಅಂತ. ಯಾಕೆ? ಈ ಮಾನವ ಜನ್ಮ ಕೊಟ್ಟಿರೋದು ಯಾಕೆ ನಮಗೆ? ಅವನನ್ನು ಅರಿತ್ಕೊಳ್ಳೋಕ್ಕೆ. ಅವನನ್ನು ಅರಿತ್ಕೋಬೇಕು ಅಂದರೆ ನಾವು ವಸ್ತು ವಿಷಯ ಜನ ತನ್ ಮನ್ ಧನ ಜನ ಸರ್ವ ಸಾಂಡೋನಿ ಎಲ್ಲವನ್ನು ಬಿಟ್ಟು ಭಗವಂತನಿಗೆ ಶರಣು ಹೋಗಬೇಕು. ಹೇಳ್ತೀವಿ ರಾಮ ಕೃಷ್ಣ ಚಿದಂಬರ ಅಪ್ಪ ಅಂತ ಬಾಯ್ಬಿಟ್ಟು ಹೇಳ್ತೀವಿ, ಆದರೆ ಅವನಲ್ಲಿ ಸಂಪೂರ್ಣ ನಂಬಿಕೆ ಇರೋದಿಲ್ಲ. ಸಂಪೂರ್ಣ ನಂಬಿಕೆ ಅಂದರೆ ಏನು? ಇಂದಿನ 24 ಗಂಟೆಗಳ ಕಾಲದಲ್ಲಿ ಏನಾಗತ್ತೋ, ಅಪ್ಪ ಚಿದಂಬರ ಎಲ್ಲ ನಿನ್ನ ಇಚ್ಛೆಯಿಂದೇ ಆಗ್ತಾ ಇದೆಯಪ್ಪ, ಇದರಲ್ಲಿ ನಂದು ಏನೂ ಇಲ್ಲ. ಹಾಗಾಗಿ ನೀನೇನು ಇವತ್ತೇನು ಘಟನೆ ಆಗುತ್ತೋ ಅದಕ್ಕೆ ಸಾಕ್ಷಿನೂ ನೀನೇ, ಆ ಕರ್ಮಕ್ಕೂ ಸಾಕ್ಷಿ ನೀನೇ, ಆ ಕರ್ಮಫಲಕ್ಕೆ ಸಾಕ್ಷಿ ನೀನೇ, ಕರ್ಮಫಲ ಕೊಡೋನು ನೀನೇ. ಹಂಗಂದ್ಮೇಲೆ ನಾನೇನು ಮಾಡ್ತೀನಿ? ಎಂಥದೂ ಇಲ್ಲ. ಸಾಂಡೋನಿಯ ಅಮೃತಾಸಿ ಕೋಣ ಮಾಗೇತ್ಯ ಮಧ್ಯಾಶಿ. ಅಮೃತ ಯಾವುದಕ್ಕೆ ಹೋಲಿಸಿದ್ದಾರೆ? ಪರಮಾತ್ಮನ ಆನಂದ, ಬ್ರಹ್ಮಾನಂದ, ಪರಮಾನಂದ, ಆ ಬ್ಲಿಸ್ ಅಂತೀವಿ, ಎಕ್ಸ್ಟಸಿ ಅಂತೀವಿ. ಅದನ್ನು ಬಿಟ್ಟು ಯಾರು ಮಧ್ಯಾಶಿ ಅಂದರೆ ಹೆಂಡ, ಸಾರಾಯ್, ಅದನ್ನು ಯಾರು ಕೇಳ್ತಿದ್ದಾರೋ ಅಂದರೆ ಇಲ್ಲಿ ಅಮೃತ ಅಂದರೆ ನಾವೇನು ತಿಳ್ಕೊಬೇಕು? ಯಾವಾಗ ಪರಮಾತ್ಮನ ಸಂಘದಲ್ಲಿರ್ತೀವಿ, ಸತ್ಸಂಗದಲ್ಲಿರ್ತೀವಿ, ಆ ಸತ್ಸಂಗದ ವಿಚಾರ ತಿಳ್ಕೊತೀವಿ, ಸದ್ಗ್ರಂಥ ಪಾರಾಯಣ ಮಾಡ್ತೀವಿ, ಪಠಣೆ ಮಾಡ್ತೀವಿ, ಅವನ ಕಥಾ ಕೇಳ್ತೀವಿ, ಲೀಲಾ ಶ್ರವಣಗಳನ್ನು ಮಾಡ್ತೀವಿ, ಅದನ್ನು 4 ಜನಕ್ಕೆ ಇನ್ನೂ ಹೋಗಿ ನಾವು ತಿಳಿ ಹೇಳ್ತೀವಿ. ಇದೆಲ್ಲವೂ ಅಮೃತಕ್ಕೆ ಸಮಾನ. ಅದನ್ನು ಬಿಟ್ಟು ಯಾರು ಹೆಂಡನ ಕೇಳ್ತಾರೆ ಅಂದರೆ ಅರ್ಥ ಏನು? ಹೆಂಡ ಅಂದರೆ ಏನು? ವಸ್ತು ವಿಷಯ ಆಮಿಷ ತೋರಿಸುತ್ತೆ. ಮಾಯಾ ನಮಗೆ ಚೆನ್ನಾಗಿ ಬಲೆ ಹಾಕಿ ಎಳೆಯತ್ತೆ, ಅವಳ ಕಡೆ ಎಳ್ಕೊಂಡು ಹೋಗ್ತಾಳೆ. ಇದನ್ನು ಕೇಳು, ಇದನ್ನು ಬೇಡು ಅಂತ. ಅದು ಯಾವಾಗ ನಮ್ಮ ಇಚ್ಛೆ ಪರಿಪೂರ್ಣ ಆಗಲ್ವೋ, ಮನಸ್ಸಿಗೆ ದುಃಖ, ಬೇಜಾರು, ಖಿನ್ನತೆ, ಅಯ್ಯೋ ನನಗೆ ಭಾಳ ಬೇಜಾರಾಗ್ತಿದೆ. ಯಾಕೆ ಬೇಜಾರಾಗ್ತಿದೆ ನಿಮಗೆ? ಪರಮಾತ್ಮನ ಬಗ್ಗೆ ಓದಿ, ಪರಮಾತ್ಮ ಬಗ್ಗೆ ತಿಳ್ಕೊಳ್ಳಿ. ಇಡೀ ಒಂದು ಜನ್ಮ ಅಲ್ಲ, ಜನ್ಮಾಂತರದಲ್ಲೂ ನಾವು ಭಗವಂತನ ಬಗ್ಗೆ ತಿಳ್ಕೊಬೇಕು ಅಂದರೆ ಏನೇ ತಿಳ್ಕೊಂಡ್ರೂ ಅದು ನೇತಿ ಆಗೋಗುತ್ತೆ. ಇದು ಅಲ್ಲ. ಹಾಗಂದರೆ ಅವನು ಯಾರು? ಅವನು ಅಗೋಚರ, ಅವನಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆಯೇ ಇಲ್ಲ. ಆದರೆ ಮನುಷ್ಯ ಜನ್ಮಕ್ಕೆ ಬಂದು ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಅದೇ ನಮ್ಮ ಇತಿ ಕರ್ತವ್ಯ. ಚಿದಂಬರಮಣೆ ದಾಸ ತುಜ ಬಿಡ ನಸೆ ಆಸ. ಚಿದಂಬರನ ದಾಸ ರಾಜಾರಾಮ ಹೇಳ್ತಾನೆ, ನಿನ್ನ ಬಿಟ್ಟು ನನಗೆ ಯಾವ ಆಸರೇ ಇಲ್ಲ, ಯಾವ ಆಸೆನೂ ಇಲ್ಲ, ಆಸಕ್ತಿನೂ ಇಲ್ಲ. ಎಲ್ಲ ಆಸಕ್ತಿನೂ ತ್ಯಜಿಸಿ ನಾನು ನಿನ್ನ ಹತ್ರ ಬಂದಿದ್ದೀನಪ್ಪ. ನಿನ್ನ ನಾಮ, ನಿನ್ನ ಸಗುಣ ರೂಪ, ನಿನ್ನ ಮೂರ್ತಿ ಧ್ಯಾನ, ನಿನ್ನ ನಾಮದಲ್ಲಿ ನಾನು ಮೈ ಮರೆತು ಮುಳುಗಿದಾಗ ಏನಾಗತ್ತೆ? ನೀನು, ನಿನ್ನ ವಿಚಾರ, ನಿನ್ನ ಲೀಲೆ, ನೀನೇನೇನು ಮಾಡಿದ್ಯೋ ಅದೆಲ್ಲವೂ ಕಣ್ಮುಂದೆ ಬಂದಾಗ ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮನಸ್ಸು, ನನ್ನ ಚಿತ್ತ ಎಲ್ಲವೂ ಏನಾಗಿದೆ? ಅಲ್ಲಿ ಮುಳುಗೋಗಿದೆ. ಹೆಂಗೆ ಮುಳುಗೋಗಿದೆ? ಹೆಂಗೆ ನೀರಿನಲ್ಲಿ ಉಪ್ಪು ಕರ್ಗಿ ಹೋಗುತ್ತೋ, ಸಕ್ಕರೆ ಕರ್ಗಿ ಹೋಗುತ್ತೋ, ಕಾಣಿಸೋದೇ ಇಲ್ಲ. ನೀರು ಯಾವುದು, ಸಕ್ಕರೆ ಯಾವುದು, ಉಪ್ಪು ಯಾವುದು, ನೀರು ಯಾವುದು. ಅದೇ ಥರ ನಾನು ನಿನ್ನ ನಾಮದಲ್ಲಿ, ನಿನ್ನ ಸಗುಣ ರೂಪದಲ್ಲಿ, ನಿನ್ನ ಧ್ಯಾನದಲ್ಲಿ ಹಿಂಗೆ ಮುಳುಗೋಗಿದ್ದೀನಿ. ನೀನು ಯಾರು, ನಾನು ಯಾರು ಅಂತ ನಮಗೆ ಗೊತ್ತಾಗ್ತಾನೇ ಇಲ್ಲ. ರಾಜಾರಾಮ ಚಿದಂಬರ ಯಾರು ಅಂತ ಗೊತ್ತಾಗ್ತಿಲ್ಲ, ಒಂದಾಗೋಗಿದ್ದಾರೆ ಇಬ್ಬರು.
ಯಾವಾಗ ರಾಜಾರಾಮ್ ಮಹಾರಾಜರಿಗೆ ಆ ಬ್ರಹ್ಮಜ್ಞಾನವನ್ನು ನೀಡಿದ್ರು ಸ್ವಾಮಿ, ಅವಾಗ ಹೆಂಗಾಗೋಯ್ತು? ಚಿದಂಬರ ಯಾರು? ಚಿದಂಬರನಲ್ಲಿ ಲೀನ ಆಗೋದ್ರು ರಾಜಾರಾಮ್ ಮಹಾರಾಜರು. ಆರ್ತಿದಲ್ಲಿ ಹೇಳ್ತಾರೆ, ಚಿದಂಬರಿ ಲೀನ ದಾಸ ನಿಜ ಶಾಂತಿ. ಯಾವಾಗ ಶಾಂತಿ ಸಿಗತ್ತೆ? ಯಾವಾಗ ಪರಬ್ರಹ್ಮ ಚಿದಂಬರನಲ್ಲಿ ನಾವು ನಮ್ಮ ಮನಸ್ಸನ್ನು ಪರಿಪೂರ್ಣವಾಗಿ ಉಪ್ಪು ಕರಗ್ದಂಗೆ ಹೋದಾಗ, ನಾವು ಕರಗ್ಬಿಟ್ಟಾಗ ಅದರಲ್ಲಿ, ಅವಾಗ ನಮಗೆ ನಿಜ ಶಾಂತಿ ಸಿಗತ್ತೆ. ನಿಜ ಶಾಂತಿ ಅಂದರೆ ಸತ್ತ ಮೇಲೆ ಸಿಗೋದಿಲ್ಲ, ಈವಾಗಲೇ ಜೀವಂತ ಇದ್ದಾಗಲೇ ನಮ್ಮ ಮನಸ್ಸು ಈ ಎಲ್ಲ ಚಕ್ರಗಳಿಂದ ಬಿಡುಗಡೆ ಹೊಂದು ಮುಕ್ತಿ ಹೊಂದತ್ತೆ. ಮುಕ್ತಿ ಅಂದರೆ ಸತ್ತ ಮೇಲೆ ಅವ್ರಿಗೆ ಮುಕ್ತಿ ಸಿಕ್ತು ಅಲ್ಲ. ಸತ್ತ ಮೇಲೆ ಯಾರಿಗೆ ಮುಕ್ತಿ ಸಿಗತ್ತೆ? ಈ ದೇಹದಿಂದ ಬಿಡುಗಡೆ ಆಗತ್ತೆ ಆ ಜೀವಕ್ಕೆ. ಆದರೆ ಮುಕ್ತಿ ಯಾವಾಗ ಸಿಗತ್ತೆ? ಜೀವಂತ ಇದ್ದಾಗಲೇ. ಆ ಮನಸ್ಸಿಂದ ಬಿಡುಗಡೆ ಹೊಂದಕ್ಕೆ ಮುಕ್ತಿ ಅಂತಾರೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಸ್ಸಂಗೋ ಮುಕ್ತಿರ್ ನಿರ್ವಿಷಯಂ ಸ್ಮೃತಂ. ಅಂದರೆ ಈ ಮನಸ್ಸೇ ಆ ಬಂಧನಕ್ಕೆ ಕಾರಣ, ಅದರ ವಿಚ್ಛೇದ ಬಿಡಿಸ್ಕೊಳ್ಳೋಕ್ಕೂ ಆ ಮನಸ್ಸೇ ಕಾರಣ. ಮನಸ್ಸೇ ನಮ್ಮ ಸ್ನೇಹಿತ, ಮನಸ್ಸೇ ನಮ್ಮ ಶತ್ರು. ಯಾರೋ ಆಚೆಯಿಂದ ಯಾರೂ ಸ್ನೇಹಿತರಿಲ್ಲ, ಯಾರೂ ಶತ್ರು ಇಲ್ಲ. ಈ ಮನಸ್ಸಿಂದ ಹೆಂಗೆ ವಿಚಾರ ಮಾಡ್ತೀವೋ, ಹೆಂಗೆ ನೋಡ್ತೀವೋ, ಅದು ಸ್ನೇಹಿತರು ಮಾಡ್ಕೊಳ್ಳೋದೇ, ಇಲ್ಲ ಅಂದರೆ ಶತ್ರು ಮಾಡ್ಕೊಳ್ಳೋದು. ಇವತ್ತು ಹಾ 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 ಅಂತೀರ, ನಾಳೆ ಬಂದ್ರೆ ಅವಳು ನನಗೆ ಹಿಂಗೆ ಅಂದ್ಬಿಟ್ಲು, ಏನು ಬೇಕಾಗಿಲ್ಲ ಹಂಗಂತೀವಿ ನಾವು. ಅದಕ್ಕೆ ಯಾವಾಗ ಬಂಧಾಯ ವಿಷಯ ಸಂಗೋ, ಯಾವಾಗ ವಿಷಯ ಸಂಘದಲ್ಲಿರ್ತೀವಿ, ಬಂಧನದಲ್ಲಿರ್ತೀವಿ, ಕೇಜಲ್ಲಿ, ಪಿಂಜರಾದಲ್ಲಿ. ಯಾವಾಗ ಮುಕ್ತಿರ್ ನಿರ್ವಿಷಯಂ ಸ್ಮೃತಂ, ಈ ಮುಕ್ತಿ ಅಂದರೆ ಇದರಿಂದ ಬಿಡುಗಡೆ ಹೊಂದೋದು. ಈ ಬಂಧನದಿಂದ ನನಗೆ ಬಿಡುಗಡೆ ಹೊಂದಿಸಪ್ಪ ಚಿದಂಬರ, ಅವನಲ್ಲಿ ಪ್ರಾರ್ಥನೆ ಮಾಡಿದಾಗ ಅವನು ನಮಗೆ ಅದರಿಂದ ಬಿಡುಗಡೆ ಹೊಂದಿಸಿ, ಸದಾ ನಮ್ಮ ಮನಸ್ಸು ಅವನ ಧ್ಯಾನದಲ್ಲಿದ್ದಾಗ ಪರಿಪೂರ್ಣ ಆನಂದ, ಪರಮಾನಂದ, ಬ್ರಹ್ಮಾನಂದ, ಏನು ನಮ್ಮ ಆ ಶಬ್ದ ಪಟಲದಲ್ಲಿ ಏನೇನು ಇದೆಯೋ ಶಬ್ದಗಳು, ಅದೆಲ್ಲವೂ ಸೇರಿಸಿದ್ರೆ ಸೆಲ್ಫ್ ರಿಯಲೈಸೇಷನ್ ಅನ್ನಿ, ಜೀವನ್ಮುಕ್ತ ಅನ್ನಿ, ವಿದೇಹ ಸ್ಥಿತಿ ಅನ್ನಿ, ಏನಾರು ಅನ್ನಿ, ಅವನು ಒಂದೇ ಧ್ಯಾನದಲ್ಲಿರ್ತಾನೆ. ಏನು? ಆ ಚಿದಂಬರನ ನಾಮಸ್ಮರಣೆಯಲ್ಲಿ ನಾವು ನಮ್ಮ ಮನಸ್ಸನ್ನು ಅಚಲವಾಗಿ ಸ್ಥಿರತ್ವ ಅದನ್ನು ಹೊಂದಿ ನಾವೆಲ್ಲರೂ ಚಿದಂಬರನ ಪಾದಕ್ಕೆ ಇದೇ ಜನ್ಮದಲ್ಲಿ ಸೇರುವಂಥ ಪ್ರಯತ್ನವನ್ನು ಮಾಡೋಣ. ಅಟ್ಟಹಾಸದಿಂದ ಪ್ರಯತ್ನ ಮಾಡೋ. 2 ದಿವಸ ಆಯ್ತು ಜಪ ಮಾಡಿ ಏನಾಗ್ತಿಲ್ಲ ಕಣ್ರಿ, 1 ತಿಂಗಳಾಯಿತು, 6 ತಿಂಗಳಿಂದ ಮಾಡ್ತೀವಿ, ಏನಾಗ್ತಿಲ್ಲ ಕಣ್ರಿ. ಏನಾಗಬೇಕಾಗಿದೆ? ಯಾವ ಚಮತ್ಕಾರ ಏನೂ ಆಗೋದಿಲ್ಲ. ಅಲ್ಲಿ ಭಗವಂತನ ನಾಮದಲ್ಲಿ ಯಾರು ಲೀನ ಆಗ್ತಾರೋ ಚಮತ್ಕಾರ ಆಗೋದಿಲ್ಲ. ಅವನ ಜೀವನ ಏನು ನಡೆಸ್ತಿರ್ತಾನೋ ಅದೇ ಒಂದು ದೊಡ್ಡ ಚಮತ್ಕಾರ ಆಗೋಗುತ್ತೆ. ಅಂದರೆ ನಿತ್ಯವಾಗಲೂ ಇಂಥ ಘಟನೆ ತೋರಿಸ್ತಿರ್ತಾನೆ ಭಗವಂತ ಆ ಭಕ್ತನ ಜೀವನದಲ್ಲಿ. ಏನಾರು ಒಂದು ಪ್ರಚೀತಿ ಕೊಡ್ತಿರ್ತಾನೆ, ಅನುಭವ ಕೊಡ್ತಾನೆ. ಏನಂತ? ನಾನು ನಿನ್ನ ಒಳಗೆ ಇದ್ದೀನಿ, ಈ ಚಲನವಲನ ನನ್ನಿಂದನೇ ನಡೀತಾ ಇದೆ, ಸಂಪೂರ್ಣ ಸೃಷ್ಟಿ ನನ್ನಿಂದ ನಡೀತಾ ಇದೆ ಅಂದಮೇಲೆ ನಿನ್ನನ್ನು ನಾನು ಸಂಭಾಳಿಸ್ತಾ ಇದ್ದೀನಿ ಅಂತ ಅಭಯ ಮುದ್ರೆಯನ್ನು ಕೊಟ್ಟು ನಮ್ಮನ್ನು ಸಂರಕ್ಷಿಸ್ತಾನೆ ಆ ಪರಮಾತ್ಮ. ನಾವೆಲ್ಲರೂ ಪಾದಕ್ಕೆ ಸೇರೋದು ಒಂದು ಪ್ರಯತ್ನವನ್ನು ಎಲ್ಲರೂ ಸೇರಿ ಮಾಡೋಣ. ನಾಮಸ್ಮರಣೆಯ ನೌಕೆಯಲ್ಲಿ ಎಲ್ಲರೂ ಕೂತ್ಕೊಳ್ಳೋಣ. ನಾಮಸ್ಮರಣೆ ಬಸ್ ಅನ್ನೋಣ, ಟ್ರೈನ್ ಅನ್ನೋಣ, ಏರೋಪ್ಲೇನ್ ಅನ್ನೋಣ, ಯಾರಿಗೆ ಎಷ್ಟು ಬೇಗ ಹೋಗಬೇಕಾಗಿದೆಯೋ ಆಯಾ ವೆಹಿಕಲ್ನಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಯಾರನ್ನ ಶರಣು ಹೋಗಬೇಕು? ಸದ್ಗುರುನ ಶರಣು ಹೋಗಬೇಕು. ಸದ್ಗುರು ಕೃಪಾ ಹಿ ಕೇವಲಂ, ಅವನ ಕೃಪಾಧಾರೆ ಹರಿಸಿದ್ರೆ ನಾವು ನಾಮಸ್ಮರಣೆ ನೌಕೆಯಲ್ಲಿ ಕೂತ್ಕೊಂಡು ಬೇಗ ಈ ಭವಸಾಗರವನ್ನು ದಾಟಿ ಹೋಗಿ ಪೂರ್ಣತ್ವವನ್ನು ಹೊಂದುತ್ತೀವಿ. ಸ್ವಾಮಿ ಚರಣಕ್ಕೆ, ರಾಜಾರಾಮ್ ಮಹಾರಾಜರ ಚರಣಕ್ಕೆ ಅಭಂಗವನ್ನು ಅರ್ಪಿಸಿ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.